ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಯೈ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳಲ್ಲಿ ಧನುರಾಶಿಯವರ ಭವಿಷ್ಯವನ್ನು, ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಗತಿಗಳ ಬದಲಾವಣೆ ಅಂದರೆ ಗುರುವಿನ ಬದಲಾವಣೆ, ಕುಜನ ಬದಲಾವಣೆ, ರವಿಯ ಸಂಚಾರ, ಇದಕ್ಕೆ ಅನುಗುಣವಾಗಿ ಈ ತಿಂಗಳು ಹೇಗಿರುತ್ತೆ ಅಂತ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಅದರಲ್ಲಿ ಯಾವುದೇ ರಾಶಿ ಭವಿಷ್ಯವನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕಾದರೆ ಅದಕ್ಕೆ ಪ್ರಮುಖವಾಗಿರತಕ್ಕಂಥದ್ದು ಆ ರಾಶಿ ಮತ್ತು ರಾಶ್ಯಾಧಿಪತಿ. ರಾಶ್ಯಾಧಿಪತಿ ಯಾರು, ಯಾವ ರಾಶಿಗೆ ಯಾವ ಅಧಿಪತಿಯಾಗಿರ್ತಾನೋ ಆ ಗ್ರಹದ ಪ್ರಭಾವಕ್ಕೆ ಅನುಗುಣವಾಗಿ ಆ ತಿಂಗಳಲ್ಲಿ ಅವನ ಜೀವನ ಅನ್ನತಕ್ಕಂಥದ್ದು ಇರುತ್ತೆ ಅಂತ ಹೇಳಬಹುದು. ಆ ವಿಷಯವನ್ನೇ ತೆಗೆದುಕೊಂಡಾಗ ಧನುರಾಶಿಯ ಅಧಿಪತಿಯಾದಂತಹ ಗುರುಗ್ರಹ ಇನ್ನಿತರ ಎಲ್ಲ ಗ್ರಹಗಳಿಂದ ತುಂಬ ಪ್ರಮುಖವಾದಂತಹ ಗ್ರಹ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 45 ದಿವಸಗಳಿಂದ ಅಷ್ಟಮ ಸ್ಥಾನಕ್ಕೆ ರಾಶ್ಯಾಧಿಪತಿ ಬಂದಿದ್ದ. ಈಗ ಸಪ್ತಮ ಅಂದರೆ ಡಿಸೆಂಬರ್ 5ರ ನಂತರದಲ್ಲಿ ಸಪ್ತಮ ಸ್ಥಾನಕ್ಕೆ ಬಂದು ಆ ಮೂಲಕ ರಾಶಿಯನ್ನು ದೃಷ್ಟಿಸ್ತಾನೆ. ಆದ್ದರಿಂದ ಧನುರಾಶಿಯವರಿಗೆ ವಿಶೇಷವಾಗಿ ಗುರುಫಲ ಅನ್ನತಕ್ಕಂಥದ್ದು ಇರುತ್ತೆ. ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಆದ್ದರಿಂದ ಈ ಕಾರಣದಿಂದ ವಿಶೇಷವಾದಂತಹ ಸತ್ಫಲವನ್ನು ಈ ತಿಂಗಳಲ್ಲಿ ಧನುರಾಶಿಯವರು ಪಡೆಯುತ್ತಾರೆ ಅಂತೇಳಿ ಹೇಳಬಹುದು. ಆದರೂ ಜೀವನದಲ್ಲಿ ಸಂಪೂರ್ಣವಾಗಿ ಸುಖವೇ ಇರುವುದಿಲ್ಲ, ಕಷ್ಟವೂ ಕೂಡ ಇರುವುದಿಲ್ಲ. ಆದ್ದರಿಂದ ಈ ಸುಖ ದುಃಖವನ್ನು ಸಮಸ್ಥಿತಿಯಲ್ಲಿ ಸ್ವೀಕಾರ ಮಾಡತಕ್ಕಂತಹ ಪ್ರವೃತ್ತಿಯನ್ನು ಕೊಡತಕ್ಕಂಥವನು ಗುರುಗ್ರಹವೇ. ಆದ್ದರಿಂದ ಧನುರಾಶಿಯವರು ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲವೋ ಜಯಾಜಯೌ ಅನ್ನತಕ್ಕಂತಹ ಸ್ಥಿತಪ್ರಜ್ಞತ್ವವನ್ನು ಈ ಡಿಸೆಂಬರ್ ತಿಂಗಳಲ್ಲಿ ರೂಢಿಸಿಕೊಂಡಿರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಶುಕ್ರನ ಒಂದು ವಿಶೇಷವಾದಂತಹ, ಶುಕ್ರ ಮತ್ತು ಗುರು ಪ್ರಮುಖವಾದಂತಹ ಗ್ರಹಗಳು. 12ನೇ ಮನೆಯಲ್ಲಿ ಶುಕ್ರ ವಿಶೇಷವಾಗಿ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅನ್ನತಕ್ಕಂಥದ್ದನ್ನು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಶುಕ್ರಗ್ರಹದ ಒಂದು ಪ್ರಭಾವ, ಷಷ್ಠಾಧಿಪತಿಯಾಗಿ ಮತ್ತು ಏಕಾದಶಿಪತಿಯಾಗಿ ಶುಕ್ರನ ಪ್ರಭಾವ ಅನ್ನತಕ್ಕಂಥದ್ದು ಧನುರಾಶಿಯವರ ಮೇಲೆ ಇರುವುದರಿಂದ ನಿಮ್ಮ ತುಂಬ ಆತ್ಮೀಯರು ಅನ್ನತಕ್ಕಂಥವರೇ ನಿಮಗೆ ಕೆಟ್ಟದನ್ನು ಬಯಸ್ತಕ್ಕಂಥದ್ದು, ಮನಸ್ಸಿಗೆ ನೋವುಂಟು ಮಾಡತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗಬಹುದು. ಧೃತಿಗೆಡಬೇಡಿ. ಆದರೆ ಬಂಧುವರ್ಗದವರು ಇನ್ನು ಪತಿ ಪತ್ನಿಯರ ಸಂಬಂಧವನ್ನು ನಾವು ತೆಗೆದುಕೊಂಡಾಗ ವಿಶೇಷವಾಗಿ ಅನ್ಯೋನ್ಯವಾದಂತಹ ದಾಂಪತ್ಯ, ಅನ್ಯೋನ್ಯವಾದಂತಹ ಸುಖದ ದಿನಗಳನ್ನು ಈ ತಿಂಗಳಲ್ಲಿ ನೀವು ನೋಡಲಿದ್ದೀರಿ. ಬಂಧುಗಳಿಂದ ತೊಂದರೆ ಆಗ್ಬೋದು, ಆದರೆ ಕೈ ಹಿಡಿದಂತಹ ಪತ್ನಿ ಅಥವಾ ಪತಿ ನಿಮಗೆ ವಿಶೇಷವಾದಂತಹ ಪರಸ್ಪರ ಒಬ್ಬರಿಂದ ಒಬ್ಬರು ಮನಸ್ಸಮಾಧಾನವನ್ನು, ಸಂತೋಷವನ್ನು ಹೊಂದಲಿದ್ದೀರಿ ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ತಾವು ಮಾಡತಕ್ಕಂತಹ ಯಾವುದೇ ಉದ್ಯೋಗ, ವ್ಯವಹಾರ ಇದರಲ್ಲಿ ಏನಾದರೂ ಬದಲಾವಣೆಗಳಿದೆಯಾ, ಮಾಡತಕ್ಕಂತಹ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತಾ, ಪ್ರಮೋಷನ್ ಸಿಗುತ್ತಾ, ಎಷ್ಟೋ ವರ್ಷದಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಏನೂ ಅಭಿವೃದ್ಧಿ ಇಲ್ಲ, ಈ ತಿಂಗಳಾದರೂ ಏನಾದರೂ ಒಳ್ಳೆಯದಾಗುತ್ತಾ, ಗುರುಬಲ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅನ್ನತಕ್ಕಂತಹ ಪ್ರಶ್ನೆಗಳೆಲ್ಲ ಹೇಳುತ್ತೆ. ಉದ್ಯೋಗದ ವಿಚಾರದಲ್ಲಿ ನಾವು ತೆಗೆದುಕೊಂಡ್ರೆ ಧನಸ್ಥಾನ, ಉದ್ಯೋಗ, ಆದಾಯ, ವ್ಯಯ, ಲಾಭಸ್ಥಾನ, ಭಾಗ್ಯಸ್ಥಾನ ಇದೆಲ್ಲವನ್ನು ನಾವು ನೋಡಬೇಕು. ಉದ್ಯೋಗ ಅಂದರೆ ಉದ್ಯೋಗದಿಂದ ಒಂದು ಸಮಾಧಾನ ಉಂಟಾಗುತ್ತೆ, ಇನ್ನೊಂದು ಆದಾಯ ಬರುತ್ತೆ. ಎಷ್ಟು ಆದಾಯ ಬರುತ್ತೆ ಅನ್ನೋದಕ್ಕೂ ತುಂಬ ಮುಖ್ಯ. ಬಂದಂತಹ ಆದಾಯ, ಇನ್ಕಮ್ ಏನಿದೆ ಅದು ಉಳಿಸ್ತೇವೋ ಇಲ್ಲವೋ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಉದ್ಯೋಗ ಸ್ಥಿರತೆ ಅಥವಾ ನಿಮಗೆ ಆ ಉದ್ಯೋಗದಲ್ಲಿ ಏನಾದರೂ ಒಂದು ಉನ್ನತಿ, ಪ್ರಗತಿಯನ್ನು ತಗೊಂಡು ಇದೆಲ್ಲ ಉದ್ಯೋಗ ಸಂಬಂಧಿತವಾದಂತಹ
ಸಮಸ್ಯೆಗಳು ಅಥವಾ ಒಂದು ಉದ್ಯೋಗ ಸಂಬಂಧಿತವಾದಂತಹ ಒಂದು ಲಕ್ಷಣಗಳು ಅಂತ ಹೇಳಬಹುದು. ಈ ವಿಚಾರದಲ್ಲಿ ಧನು ರಾಶಿಯವರಿಗೆ ಉದ್ಯೋಗ ಬದಲಾವಣೆ ಅಥವಾ ಬಡ್ತಿ ಆಗತಕ್ಕಂತಹ ಸಾಧ್ಯತೆಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ನೀವು ಏನಾದರೂ ಪ್ರಮೋಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ಅದು ಆಗದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅದರಲ್ಲೂ ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ಜೊತೆಯಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಉದ್ಯೋಗದಲ್ಲಿ ಯಾವುದೇ ಒಂದು ಬಡ್ತಿ ಅನ್ನತಕ್ಕಂಥದ್ದು ಈ ತಿಂಗಳು ಸಿಗದೆ ವಿಳಂಬ ಆಗಬಹುದು. ನಿರಾಶರಾಗಬೇಡಿ. ಮುಂದಿನ ದಿನಗಳಲ್ಲಿ ಉತ್ತಮ ದಿನವನ್ನು ನೀವು ನಿರೀಕ್ಷೆ ಮಾಡಬಹುದು ಈ ವಿಚಾರದಲ್ಲಿ. ಇನ್ನು ವಿಶೇಷವಾಗಿ ಕೆಲವೊಂದು ಸಮಾಜದಲ್ಲಿ ಗೌರವ, ಅದರಲ್ಲೂ ಈ ಧನು ರಾಶಿಯನ್ನು ಯಾರು ಹೊಂದಿದ್ದಾರೋ ಅವರು ಸಾಮಾನ್ಯವಾಗಿ ಧಾರ್ಮಿಕವಾದಂತಹ ಪ್ರವೃತ್ತಿ ಇರುತ್ತೆ. ಅವರ ಜಾತಕದಲ್ಲಿ ಗುರು ಏನಾದರೂ ಚೆನ್ನಾಗಿದ್ದರೆ ಧಾರ್ಮಿಕರಾಗಿ ಇರ್ತಾರೆ, ಆಸ್ತಿಕರಾಗಿರ್ತಾರೆ. ಅದರಿಂದ ಈ ಧಾರ್ಮಿಕ ಕ್ಷೇತ್ರದ ನೇತಾರರು ಅಂಥವರಿಗೆ ಒಂದು ಉತ್ತಮವಾದಂತಹ ಭವಿಷ್ಯ ಈ ತಿಂಗಳಲ್ಲಿ ಸೃಷ್ಟಿಯಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಅವರು ಧಾರ್ಮಿಕವಾದಂತಹ ಔನ್ನತ್ಯವೋ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಅಭಿವೃದ್ಧಿಯೋ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನು ಕೊಡತಕ್ಕಂತಹ ರೀತಿಯಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಧಾರ್ಮಿಕ ವ್ಯಕ್ತಿಗಳು ಅಥವಾ ಆಧ್ಯಾತ್ಮಿಕವಾದಂತಹ ದಾರಿಯಲ್ಲಿರತಕ್ಕಂಥವರು ಕಾಣತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟಂತೆ ಈ ವ್ಯವಹಾರಗಳು ಏನಾದರೂ ನಡೀತಾ ಇದ್ದರೆ ಅಥವಾ ಪಿತ್ರಾರ್ಜಿತವಾದಂತಹ ಆಸ್ತಿ ಏನಾದರೂ ಬರುತ್ತಾ, ನಮಗೆ ಬರಬೇಕಾದಂಥದ್ದಿದೆ, ಬರುತ್ತಾ ಇಲ್ವಾ ಅನ್ನತಕ್ಕಂಥದ್ದು ಇದ್ದರೆ, ಅಂತಹ ಗೊಂದಲಗಳಿದ್ದರೆ ಈ ತಿಂಗಳಲ್ಲಿ ಆ ಗೊಂದಲಕ್ಕೆ ನಿಮಗೆ ಸೂಕ್ತವಾದಂತಹ ಒಂದು ಪರಿಹಾರ, ಉತ್ತರ ಅನ್ನತಕ್ಕಂಥದ್ದು ಸಿಗುತ್ತೆ. ಆದ್ದರಿಂದ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇರಲಿ, ಕ್ರಯ ವಿಕ್ರಯ, ಪಿತ್ರಾರ್ಜಿತ, ಮಾತೃಮೂಲವಾದಂತಹ ಆಸ್ತಿ, ಹೆಂಡತಿ ಕಡೆಯಿಂದ ಬರತಕ್ಕಂಥದ್ದು, ಗಂಡನ ಕಡೆ, ಯಾವುದೇ ಆಗಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವ ಸಂಶಯಗಳಿದೆಯೋ, ಯಾವುದು ಗೊಂದಲಗಳಿದೆಯೋ ಅದು ಈ ತಿಂಗಳಲ್ಲಿ ಬಗೆಹರಿಯುತ್ತೆ ಅಂಥೇಳಿ ನಾವು ಹೇಳಬಹುದು. ಜೊತೆಯಲ್ಲಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರವನ್ನು ಮಾಡತಕ್ಕಂಥದ್ದು, ನೀವು ಯಾವುದೇ ಒಂದು ಹಣವನ್ನು ಬ್ಯಾಂಕಿನಲ್ಲಿ ತೊಡಗಿಸ್ತಕ್ಕಂಥದ್ದು, ಅದರಲ್ಲೂ ಈ ಕೆಲವೊಂದು ಪ್ರತ್ಯೇಕವನ್ನು ಖಾಸಗಿ ಬ್ಯಾಂಕ್ಗಳಲ್ಲಿ ಕೂಡ ಆ ಹಣವನ್ನು ತೊಡಗಿಸ್ತಕ್ಕಂತಹದ್ದು ಇರ್ತಾರೆ. ಹೆಚ್ಚಿನ ಬಡ್ಡಿ ಆಸೆಗೆ ಅಥವಾ ಸಾಲವನ್ನು ಕೊಡ್ತಾರೆ, ಅಥವಾ ಯಾರೋ ಆತ್ಮೀಯರಿಗೆ ಸಹ ನೀವು ಹೆಚ್ಚಿನ ಬಡ್ಡಿ ಒಂದು ಆಸೆಗೆ ಹೆಚ್ಚಿನ ಲಾಭ ಬರುತ್ತೆ ಅನ್ನತಕ್ಕಂತಹ ಆಸೆಯಿಂದ ಕೊಡತಕ್ಕಂಥದ್ದು. ಇಂತಹದ್ದನ್ನೆಲ್ಲ ಈ ತಿಂಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಯಾರಿಗಾದರೂ ಹಣವನ್ನು ಕೊಟ್ಟರೆ ನೀವು ಏನು ನಿರೀಕ್ಷೆ ಮಾಡಿರ್ತೀರೋ ಅದರಿಂದ ಅದು ಹಣ ಬರಲಿಕ್ಕೆ ಹಲವು ಸಮಸ್ಯೆಗಳು ಇದೆ, ಅಂದರೆ ಗ್ರಹಗತಿಗಳ ಅನುಸಾರವಾಗಿ. ಅದರಿಂದ ಆರ್ಥಿಕ ವಿಚಾರಗಳು ಒಂದು ಖಾಸಗಿಯಾಗಿ ಮಾಡತಕ್ಕಂತಹ ವ್ಯವಹಾರ, ಇನ್ನೊಂದು ನೀವು ಕಾನೂನಾತ್ಮಕವಾಗಿ ಮಾಡತಕ್ಕಂತಹ ವ್ಯವಹಾರ, ಆಸ್ತಿ ಖರೀದಿ ಅಥವಾ ಇನ್ಯಾವುದರೇ ಒಪ್ಪಂದಗಳನ್ನು ಮಾಡತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಡೀಡು, ಇಂತಹದ್ದೆಲ್ಲ ಏನಿರುತ್ತೆ ಅದೆಲ್ಲವನ್ನು ಸ್ವಲ್ಪ ಮುಂದೂಡತಕ್ಕಂಥದ್ದು ಒಳ್ಳೆಯದು. ಧನುರ್ಮಾಸ ಆದ ನಂತರದಲ್ಲಿ ಮಾಡಿದರೆ ಒಳ್ಳೆಯ ಒಂದು ಲಾಭ ಅನ್ನತಕ್ಕಂಥದ್ದು, ಒಳ್ಳೆಯ ಒಂದು ಪ್ರಗತಿ ಅನ್ನತಕ್ಕಂಥದ್ದು ಕಾಣಬಹುದು. ಜೊತೆಯಲ್ಲಿ ವಿಶೇಷವಾಗಿ 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇದ್ದಾಗ ಅನಾರೋಗ್ಯ ಬಾಧಿಸುತ್ತೆ. ಒಂದಲ್ಲ ಒಂದು ರೀತಿಯಾಗಿ ನಿಮಗೆ ಅನಾರೋಗ್ಯ ಬಾಧಿಸ್ತಕ್ಕಂಥ, ಮನಸ್ಸಿಗೆ ಯಾವುದೇ ಸಮಾಧಾನ ಇಲ್ಲ, ಏನೋ ಒಂದು ರೀತಿಯಾದಂತಹ ಯಾವುದೇ ರೋಗ ಇಲ್ಲ ಅಂದರೆ ಡಾಕ್ಟ್ರಿಗೆ ತೋರಿಸಿದ್ರೆ ಯಾವುದೇ ರೋಗ ಇಲ್ಲ ಅನ್ನತಕ್ಕಂಥದ್ದು ಬರುತ್ತೆ. ಆದರೆ ಏನೋ ಒಂದು ರೀತಿಯ ಒಂದಲ್ಲ ಒಂದು ನೋವನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆಲ್ಲ ಆಧ್ಯಾತ್ಮಿಕ, ಆದಿಬೌದ್ಧಿಕ, ಆದಿದೈವಿಕ ರೋಗಗಳು ಅಂಥೇಳಿ ಹೆಸರು. ಆದ್ದರಿಂದ ಅದನ್ನು ಯಾವ ಕಾರಣದಿಂದ ಬಂದಿದೆ, ಜನ್ಮಾರ್ಜಿತವಾದಂತಹ ರೋಗವೋ, ಜನ್ಮಾರ್ಜಿತವೋ ಅದೆಲ್ಲವನ್ನು ನಾವು ಜಾತಕವನ್ನು ನೋಡಬೇಕು. ಅದು ನೋಡಿದಾಗ ರೋಗದ ಲಕ್ಷಣಗಳೆಲ್ಲವೂ ಕೂಡ ಗೊತ್ತಾಗುತ್ತೆ. ಈ ಗೋಚಾರದ ಪ್ರಕಾರ ಹೇಳಬೇಕು ಅಂದರೆ ಯಾವುದೋ ಒಂದು ಗುರುತಿಸಲಿಕ್ಕೆ ಆಗದೇ ಇರತಕ್ಕಂತಹ ರೋಗದಿಂದ ನೀವು ನೋವನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ನೀವು ಕೆಲವೊಂದು ವಿಶೇಷವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ನಿರ್ದಿಷ್ಟವಾದಂತಹ ಮೃತ್ಯುಂಜಯ ಮಂತ್ರವನ್ನು ಬೀಜಾಕ್ಷರ ಸಹಿತ ಪಠನೆಯನ್ನು ಮಾಡತಕ್ಕಂಥದ್ದು ರೋಗಬಾಧೆಯನ್ನು ನಿವಾರಣೆಯನ್ನು ಮಾಡುತ್ತೆ. ಇನ್ನು ವಿದೇಶದಲ್ಲಿ ಮಕ್ಕಳ ವಿಚಾರ ಹೇಳಬೇಕು ಅಂದರೆ ವಿದೇಶದಲ್ಲಿ ಅಥವಾ ಅವ್ರದ್ದೇ ಧನುರಾಶಿಯಾಗಿರ್ಬೋದು, ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನತಕ್ಕಂತಹ ಆಸೆ ಇರುತ್ತೆ, ಅಥವಾ ಉದ್ಯೋಗ ಮಾಡೋದಕ್ಕೆ ವಿದೇಶಕ್ಕೆ ಹೋಗಬೇಕು ಅನ್ನತಕ್ಕಂತಹ ಆಸೆ ಇರುತ್ತೆ. ಅದೆಲ್ಲವೂ ಈ ತಿಂಗಳಲ್ಲಿ ನೀವು ಪ್ರಯತ್ನವನ್ನು ಮಾಡುವ ದುಸ್ವಭಾವ ರಾಶಿಯೂ ಕೂಡ ಹೌದು. ಅದರಿಂದ ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ ವಿದೇಶಕ್ಕೆ ಹೋಗತಕ್ಕಂತಹ ಯೋಗ ಒದಗುತ್ತೆ. ಸುಮ್ಮನೆ ಕುಳಿತುಕೊಂಡ್ರೆ ಕೆಲಸ ಆಗೋದಿಲ್ಲ. ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನ ಅನ್ನತಕ್ಕಂಥದ್ದು ಪರಿಣಾಮಕಾರಿಯಾಗಿ ಇರಬೇಕಾಗುತ್ತೆ. ಆಗ ನೀವು ವಿದೇಶಕ್ಕೆ ಹೋಗತಕ್ಕಂತಹ ಕನಸಿನ ಸಾಕಾರ ಈ ತಿಂಗಳಲ್ಲಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ಉನ್ನತ ಒಂದು ಉದ್ಯೋಗ ನೀವು
ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಹೇಳಿ ನೀವು ಯಾವುದೋ ಅಪ್ಲಿಕೇಶನ್ನ ಹಾಕಿರ್ತೀರ, ಅಂಥದ್ದಲ್ಲಿ ಒಂದು ಇಂಟರ್ವ್ಯೂ ಬಂದು ಆ ಮೂಲಕ ನೀವು ಉದ್ಯೋಗಕ್ಕೆ ಆಯ್ಕೆ ಆಗತಕ್ಕಂತಹ ಶುಭ ಸುದ್ದಿಯನ್ನು ಕೂಡ ಈ ತಿಂಗಳಲ್ಲಿ ಪಡೆಯಲಿದ್ದೀರಿ. ಜೊತೆಯಲ್ಲಿ ವಿಶೇಷವಾಗಿ ಕಲಾವಿದರು, ಅದರಲ್ಲೂ ಕೂಡ ಈ ಚಲನಚಿತ್ರ, ಕಿರುಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾಟ್ಯ ಕಲಾವಿದರು, ಸಂಗೀತಗಾರರು, ವಾದಕರು ಇಂಥವರಿಗೆಲ್ಲ ಈ ತಿಂಗಳಲ್ಲಿ ಉತ್ತಮವಾದಂತಹ ವಿಶೇಷವಾದಂತಹ ಒಂದು ಅವಕಾಶಗಳು, ಸದಾವಕಾಶಗಳು ಅನ್ನತಕ್ಕಂಥದ್ದು ಸಿಗಲಿದೆ. ಸಿಕ್ಕಂತಹ ಸದಾವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಆ ಮೂಲಕ ಜೀವನದಲ್ಲಿ ಪ್ರಸಿದ್ಧಿಯನ್ನು ಗಳಿಸ್ತಕ್ಕಂತಹ ಅವಕಾಶಗಳಿಂದ ವಂಚಿತರಾಗಬೇಡಿ. ಯಾಕೆಂದರೆ ನಿಮ್ಮ ಪ್ರಯತ್ನ ತುಂಬ ಮುಖ್ಯ. ಗ್ರಹಗತಿಗಳು ಪೂರಕವಾಗಿ ಇದೆ. ಚಿಕ್ಕ ಅವಕಾಶವನ್ನು ಸೋಮಾರಿತನದಿಂದ ಇರ್ಬೋದು, ನಿರ್ಲಕ್ಷ್ಯತನದಿಂದ ಇರ್ಬೋದು, ಅದರಿಂದ ನೀವು ನಿರಾಕರಿಸಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆದ್ದರಿಂದ ಬಂದಂತಹ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಜೊತೆಯಲ್ಲಿ ವಿಶೇಷವಾಗಿ ಆರ್ಥಿಕವಾದಂತಹ ಯಾವುದೇ ಒಂದು ತೊಳಲಾಟ ಅನ್ನತಕ್ಕಂಥದ್ದು ಕಾಣಬಹುದು. ನಾನು ಏನು ಮಾಡಲಿ, ಯಾವುದಕ್ಕೊಂದು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಯಾವುದೋ ಒಂದು ವಿಶೇಷವಾದಂತಹ ಫಲ ಸಿಗತಕ್ಕಂಥದ್ದಿರುತ್ತೆ. ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡತಕ್ಕಂಥದ್ದೇನಿದೆ ಅಂಥದ್ರಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಧನುರಾಶಿಯವರಿಗೆ. ಆದರೆ ದೃಢವಾದಂತಹ ಮನಸ್ಸಿನಿಂದ ಅಥವಾ ಹಿರಿಯರ ಒಂದು ಸಲಹೆಯನ್ನು ತೆಗೆದುಕೊಂಡು, ಎಕ್ಸ್ಪರ್ಟ್ಗಳು ಅದರಲ್ಲಿ ಯಾರು ಪರಿಣಿತರಿರ್ತಾರೋ ಅಂಥವ್ರ ಒಂದು ಸಲಹೆಯನ್ನು ತೆಗೆದುಕೊಂಡು ಹಣವನ್ನು ಇನ್ವೆಸ್ಟ್ ಮಾಡಿ. ಅದರಿಂದ ಒಳ್ಳೆಯ ಒಂದು ಅವಕಾಶಗಳು ಸಿಗುತ್ತೆ. ಜೊತೆಯಲ್ಲಿ ಯಾವುದೇ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಕತೆಗಳನ್ನು ಏನಾದರೂ ಇದ್ದರೆ ಅಂತಹದ್ದನ್ನು, ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಮೀಟಿಂಗ್ಗಳನ್ನು ಈ ತಿಂಗಳಲ್ಲಿ, ಅದರಲ್ಲೂ 15 ತಾರೀಕಿನ ನಂತರದಲ್ಲಿ ನೀವು ಮಾಡತಕ್ಕಂಥದ್ದು ಇದೆಯಲ್ಲ, ಅದೊಂದು ಸಕಾರಾತ್ಮಕವಾದಂತಹ ಫಲವನ್ನು ಕೊಡುತ್ತೆ. ಅದರಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಾ. ಅದರಿಂದ ಯಾವುದೇ ಒಂದು ಸ್ವಂತ ಮನೆಯನ್ನು ಗಳಿಸಬೇಕಾದರೆ ಅದನ್ನು ಮನೆಯನ್ನು ಕೊಂಡುಕೊಳ್ತಾ ನಿವೇಶನ ಖರೀದಿ ಇಂತಹದ್ದನ್ನೆಲ್ಲ ಮೊದಲ 15 ದಿವಸಗಳಲ್ಲಿ ನೀವು ಮಾಡೋದು. ಅಂದರೆ 5ನೇ ತಾರೀಕಿನ ನಂತರ 16 ತಾರೀಕು ಒಳಗಡೆ ಅದನ್ನು ನೋಂದಣಿ ಮಾಡತಕ್ಕಂಥದ್ದು, ಇಂತಹದ್ದನ್ನೆಲ್ಲ ಮಾಡಿಕೊಳ್ಳಿ. ವಿಶೇಷವಾದಂಥ ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಆಗುತ್ತೆ. ಈ ಒಟ್ಟಿನಲ್ಲಿ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು ಇದೆ, ಕೆಲವೊಂದು ನಕಾರಾತ್ಮಕ ಅಂಶಗಳು ಇದೆ. ಯಾವುದಕ್ಕೂ ಕೂಡ ವಿಶೇಷವಾಗಿ ಗುರುವಿನ ಒಂದು ಮಂತ್ರವನ್ನು ಹೇಳ್ತಕ್ಕಂಥದ್ದು, ದತ್ತಾತ್ರೇಯನ ಸ್ತೋತ್ರವನ್ನು ಪಠಿಸಿ, ಈಶ್ವರನನ್ನು ವಿಶೇಷವಾಗಿ ಆರಾಧಿಸಿ. ಇದರಿಂದ ನೀವು ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ನಿರಂತರವಾಗಿ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬನ್ನು ಮಾಡಿ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.